ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಅಚ್ಚ ಕನ್ನಡತಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡುತ್ತಾ ಇರುವವರಿಗೆ ಅಚ್ಚ ಕನ್ನಡತಿಯಿಂದ ನಮಸ್ಕಾರ. ಇವತ್ತಿನ ವಿಷಯ ನೋಡಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹಾಗಾದರೆ ಏಲಕ್ಕಿಯಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗಬೇಕಾದರೆ ಏನು ಮಾಡಬಹುದು, ಏನು ಮಾಡಿದರೆ ಪ್ರಯೋಜನ ಅನುಕೂಲ ಸಿಗುತ್ತೆ ನೋಡೋಣ ಬನ್ನಿ. ಏಲಕ್ಕಿ ಯಾರ ಮನೆಯಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮೀ ವಾಸ ಇರುತ್ತೆ. ಎಲ್ಲಿ ಏಲಕ್ಕಿ ಇರುತ್ತೆ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಸದೃಢ ಆರೋಗ್ಯಾಭಿವೃದ್ಧಿ ಹೆಚ್ಚಿಸುತ್ತದೆ. ಏಲಕ್ಕಿ ಮನೆಯಲ್ಲಿ ಇಡೋದರಿಂದ ಗಂಡ ಹೆಂಡತಿ ದಾಂಪತ್ಯ ಜೀವನ ಚೆನ್ನಾಗಿ ಇರುತ್ತೆ. ಮನೆಯನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬಹುದು. ದುಡಿಮೆಯಲ್ಲಿ ಆದಾಯ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಒಂದು ತಾಮ್ರದ ಚೊಂಬಿಗೆ 2 ಏಲಕ್ಕಿ ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ, ನೀರು, ಶುದ್ಧವಾದ ಗಂಗಾಜಲ ಹಾಕಿ, 1 ಮಾವಿನ ಎಲೆ ಹಾಕಿ ಮನೆ ಎಲ್ಲ ಮೂಲೆಗಳಿಗೆ ಪ್ರೋಕ್ಷಣೆ ಮಾಡಿಕೊಂಡು ಬರಬೇಕು. ಮಾಡಿದಾಗ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತದೆ. ಹಾಗೂ ಈ ಅಷ್ಟದಳ ರಂಗೋಲಿಯಲ್ಲಿ ಶ್ರೀಮನ್ ಲಕ್ಷ್ಮೀನಾರಾಯಣರ ವಾಸ ಯಾವಾಗಲಿರುತ್ತೆ. ಇದರ ಜೊತೆ ಶಂಖ, ಚಕ್ರ, ಪಾದ ಪದ್ಮ ರಂಗೋಲಿ ಯಾವಾಗಲೂ ಹಾಕಬೇಕು. ಆ ಮನೆಯಲ್ಲಿ ದೈವಿಕ ಕಳೆ ಹೆಚ್ಚಿರುತ್ತದೆ. ಯಾರ ಮನೆಯಲ್ಲಿ ಈ ರಂಗೋಲಿ ಇರುತ್ತೆ ಅಲ್ಲಿ ದೈವ ಕಳೆ ಹೊಂದಿರುತ್ತೆ. ಮತ್ತು ಇದಕ್ಕೆ ಅರಿಶಿನ, ಕುಂಕುಮವನ್ನು ಹಾಕಬೇಕು. ಇದು ಶನಿವಾರ ಪ್ರಾರಂಭ ಮಾಡಬೇಕು. ಯಾಕಂದರೆ ಶನಿವಾರ ವೆಂಕಟೇಶ್ವರನ ಪ್ರಿಯವಾದ ವಾರ ಅಲ್ವಾ. ಆದ್ದರಿಂದ ಈ ವಾರ ಶನಿವಾರ ಮಾಡಬೇಕು. 5 ಶನಿವಾರ ಇಲ್ಲ 7 ಶನಿವಾರ ಪ್ರಾರಂಭ ಮಾಡಬೇಕು. ನಮಗೆ ಆಗಲ್ಲ ಅಂತಂದರೆ 1 ಶನಿವಾರ ಸಾಕು. ನಿಷ್ಕಲ್ಮಶ ಮನಸ್ಸಿಂದ ಭಕ್ತಿಯಿಂದ ನಾವು ಈ ವ್ರತವನ್ನು ಆಚರಿಸಿ ಮಾಡಿದರೆ ಶ್ರೀಮನ್ ಲಕ್ಷ್ಮೀನಾರಾಯಣರ ಕಟಾಕ್ಷ ಸಿಗುತ್ತದೆ. ಇದಕ್ಕೆ ನಾನು 27 ಏಲಕ್ಕಿಯನ್ನು ತಗೊಂಡಿದ್ದೀನಿ. ಅದು ಶುದ್ಧವಾದ ನೀರಿನಲ್ಲಿ ತೊಳೆಯಬೇಕು. ಅರಿಶಿನ ದಾರವನ್ನು ನಾನು ಮಾಡ್ಕೊಂಡಿದ್ದೀನಿ. ಅರಿಶಿನ ದಾರಕ್ಕೆ 27 ಏಲಕ್ಕಿಯನ್ನು ಕೋಣಿಸ್ಕೊಂಡಿದ್ದೀನಿ. ಮತ್ತು ನಿಮಗೆ ಗೊತ್ತು, ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂದರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ. ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯಿಂದ ನಾವು ಏನು ಅಂದುಕೊಂಡಿದ್ದೀವೋ ಅದು ಕೆಲಸ ಆಗುತ್ತೆ. ಮನಸ್ಸಲ್ಲಿರೋ ಇಚ್ಛೆನೂ ಸಹ ನೆರವೇರಿಸುತ್ತೆ. ಮೊದಲು ನಾವು ಮನೆ ದೇವರಿಗೆ ಬೇಡ್ಕೊಳ್ಳಬೇಕು. ಕುಲದೇವರನ್ನು ಬೇಡಿಕೊಂಡು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬೇಡಿಕೊಂಡು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ನಂತರ ಈ 27 ಏಲಕ್ಕಿಯನ್ನು ಲಕ್ಷ್ಮೀನಾರಾಯಣರನ್ನು ನೆನೆಸ್ಕೊಂಡು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಫೋಟೋ ಆದರೂ ಸರಿ, ನಿಮ್ಮಲ್ಲಿ ಯಾವುದು ಇದೆಯೋ ಫೋಟೋ ಇದ್ದರೆ ಸರಿ, ಫೋಟೋ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಹಾಕೋಬೇಕು. ಹಾಕಾದ್ಮೇಲೆ ಹಳದಿ ಹೂಗಳಿಂದ ಮತ್ತು ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕು. ನಿಮಗೆ ಯಾವ ಹೂವು ಇರುತ್ತೆ ಆ ಹೂವಿನಿಂದ ನೀವು ಅಲಂಕಾರ ಮಾಡ್ಕೋಬೇಕು. ಮನಸ್ಸಲ್ಲಿ ನಾವು ಏನೇ ಒಂದು ಪೂಜೆ ಮಾಡುವಾಗ ಮನಸ್ಸಲ್ಲಿ ನಿಷ್ಠೆಯಿಂದ ನಾವು ಮನಸ್ಸಲ್ಲಿ ಬೇಡ್ಕೋಬೇಕು. ಆವಾಗ ಅದರ ಫಲ ನಮಗೆ ಸಿಗುತ್ತೆ. ಈಗ ಹಳದಿ ಹೂಗಳಿಂದ ಮತ್ತು ರೋಸಿಂದ ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ಅಷ್ಟದಳ ರಂಗೋಲಿ ಹಾಕಿದ್ದೀನಲ್ಲ, ಅದರ ಮಧ್ಯದಲ್ಲಿ ನಾನು ಅಕ್ಕಿ ಹಿಟ್ಟಿನಲ್ಲಿ ರೆಡಿ ಮಾಡಿರೋಂಥ ದೀಪಾರಾಧನೆಯನ್ನು ಇಡ್ತಾ ಇದ್ದೀನಿ. ಮತ್ತು ಮನೆ ದೇವರ ಕುಲದೇವರಿಗೆ ದೀಪಾರಾಧನೆ ಮಾಡಿ ನಂತರ ನಾನು ಅಕ್ಕಿ ಹಿಟ್ಟಿಗೆ ಮನಸ್ಸಿಂದ ಬೇಡ್ಕೊಂಡು, ಪ್ರಾರ್ಥನೆಯಿಂದ ಬೇಡ್ಕೊಂಡು, ನನ್ನ ಮನಸ್ಸಲ್ಲಿರೋ ಸಂಕಲ್ಪ ಬೇಡ್ಕೊಂಡು ನಾನು ದೀಪಾರಾಧನೆ ಮಾಡ್ತಾಯಿದ್ದೀನಿ. ದೀಪಾರಾಧನೆ ಮಾಡಿದ ನಂತರ ಲಕ್ಷ್ಮೀ ನಾರಾಯಣರಲ್ಲಿ ಬೇಡ್ಕೋಬೇಕು. ನಮಗೇನು ಇದೆಯೋ ಕಷ್ಟ ಏನಿದೆಯೋ, ನಮ್ಮೇನೇ ಸಮಸ್ಯೆ ಅದೆಲ್ಲ ದೂರ ಆಗಲಿ ಅಂತ ಬೇಡ್ಕೊಂಡು ವೆಂಕಟೇಶ್ವರ ಸ್ತೋತ್ರ ಪಾರಾಯಣ ಮಾಡಬೇಕು. ವೆಂಕಟೇಶ್ವರ ಸ್ತೋತ್ರ ಪಾರಾಯಣ ಮಾಡಿದ ನಂತರ ಕನಕದಾರ ಸ್ತೋತ್ರ ಪಾರಾಯಣ ಮಾಡಬೇಕು. ಕನಕದಾರ ಸ್ತೋತ್ರ ಪಾರಾಯಣ ಮಾಡಿದ ನಂತರನೇ ನಾವು ಮನೆಯಲ್ಲಿ ಧೂಪ ಹಚ್ಚಬೇಕು. ಧೂಪ ಹಚ್ಚಾದ ಮೇಲೆ ಮನೆಯ ಎಲ್ಲ ಮೂಲೆಗೆ ಧೂಪದಲ್ಲಿ ಕೊಟ್ಕೊಂಬರಬೇಕು. ಆಗ ಲಕ್ಷ್ಮೀ ಕಳೆ ಹೊಂದುತ್ತೆ. ಇದು ಇವತ್ತಿನ ಸರಳವಾದ ಪೂಜೆ. ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ನೋಡುತ್ತಾ ಇರೋರಿಗೆ ಈ ಅಚ್ಚ ಕನ್ನಡತೆಯನ್ನು ಪ್ರೋತ್ಸಾಹ ಕೊಟ್ಟು ನಿಮ್ಮಲ್ಲಿ ನನ್ನ ಒಬ್ಬಳನ್ನು ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮರಿಬೇಡಿ. ಧನ್ಯವಾದಗಳು.